ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ರೈತರಿಗೆ ನಿರಂತರವಾಗಿ ತ್ರಿಪೇಸ್ ವಿದ್ಯುತ್ ನೀಡುವಂತೆ ಆಗ್ರಹಿಸಿ ಮಿರಜ್ ಚಿಕ್ಕೋಡಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಜುಗುಳ, ಮಂಗಾವತಿ, ಶಹಾಪುರ ಮತ್ತು ಶಿರಗುಪ್ಪಿ ಗ್ರಾಮಗಳ ಕೃಷ್ಣಾ ನದಿ ತೀರದ ರೈತರ ಪಂಪ್ಸೆಟ್ಗಳಿಗೆ 7 ಗಂಟೆ ನಿರಂತರ ತ್ರಿಪೇಸ್ ವಿದ್ಯುತ್ ನೀಡುವಂತೆ ಆಗ್ರಹಿಸಿ ರೈತರು ಸೋಮವಾರ ಮಿರಜ್ ಚಿಕ್ಕೋಡಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಅನೇಕ ರೈತ ಮುಖಂಡರು ಮಾತನಾಡಿ, ಜುಗುಳ, ಶಿರಗುಪ್ಪಿ, ಶಹಾಪುರ ಮತ್ತು ಮಂಗಾವತಿ ಗ್ರಾಮಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸುವುದಿಲ್ಲ. ಕೃಷ್ಣಾ ನದಿಯಲ್ಲಿ ಇನ್ನೂ ಸಾಕಷ್ಟು ನೀರಿದೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದಿರುವ ನಮ್ಮ ಬೆಳೆಗಳು ನೀರಿಲ್ಲದೆ ಒಣಗುತ್ತಿವೆ. ಕೃಷ್ಣಾ ನದಿ ನೀರು ನಾವು ಉಪಯೋಗ ಮಾಡದೆ ಹೋದರೂ ಸಹ ನದಿ ಪಕ್ಕದಲ್ಲಿ ಮಹಾರಾಷ್ಟ್ರದ ಗ್ರಾಮಗಳಲ್ಲಿ ನಿರಂತರ ವಿದ್ಯುತ್ ಪೂರೈಕೆ ಇದ್ದು ಅವರು ಆ ನೀರನ್ನು ತಮ್ಮ ಜಮೀನುಗಳಿಗೆ ಉಪಯೋಗಿಸುತ್ತಿದ್ದಾರೆ. ಆದ್ದರಿಂದ ಕೂಡಲೇ 7 ಗಂಟೆ ನಿರಂತರ ವಿದ್ಯುತ್ ನೀಡಬೇಕೆಂದು ಆಗ್ರಹಿಸಿದರು. ಈ ವೇಳೆ ಕೆಲ ಹೊತ್ತು ರೈತರು ಮತ್ತು ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ಸಿಪಿಐ ರವೀಂದ್ರ ನಾಯ್ಕೋಡಿ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ಶಾಂತಗೊಳಿಸಿದರು. ಇನ್ನು ಸ್ಥಳಕ್ಕೆ ತಹಶೀಲ್ದಾರ್ SB ಇಂಗ್ಳೆ, PSI MB ಬಿರಾದರ, ಉಗಾರ್, ಹೆಸ್ಕಾಂ, AWDA ಮಾಳಿ, ಸಿರಗುಪ್ಪಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ರಾಮನಗೌಡ ಪಾಟೀಲ, ಜುಗುಳು ಗ್ರಾಮ ಪಂಚಾಯತಿ ಅಧ್ಯಕ್ಷ ಕಾಕಾಸಾಹೇಬ್ ಪಾಟೀಲ್, ಅಣ್ಣಾಸಾಹೇಬ್ ಪಾಟೀಲ್, ಸುರೇಶ್ ಚೌಲೆ, ಅನಿಲ್ ಕಡೋಲಿ, ಅನಿಲ್ ಸುಂಕೆ, ಸುಧಾಕರ್ ಗಣೇಶ್ವಾಡಿ, SB ಪಾಟೀಲ, ಅಭಯ್ ಅಕಿವಾಟೆ, ಬಮ್ಮಣ್ಣ ಚೌಗಲ ಸೇರಿದಂತೆ ಗ್ರಾಮಸ್ಥರು, ಮುಖಂಡರು, ರೈತರು ಉಪಸ್ಥಿತರಿದ್ದರು. ಏನಂತ ನಾವು ಕರೆಂಟ್ ಕೊಡೋದ್ರಿಂದ ನಮ್ಮ ಇದಕ್ಕೆ ತೊಂದರೆ ಆಗಿಲ್ಲ ಅಂತ ಕನ್ವಿನ್ಸ್ ಆಗುತ್ತೆ. ಹಾಗೆ ಅದು ಡಿಸಿಷನ್ ಇನ್ನೂ ವಿಷಯ ಅವ್ರು ಕನ್ವಿನ್ಸ್ ಆಗೋ ಲೆಕ್ಕಾಚಾರ. ಈಗ ತಹಸೀಲ್ದಾರ್ ಆಗಲಿ, ನಾವಾಗಲಿ, ಇವನ್ SC ಆಗಲಿ, ಯಾರು ಬಗ್ಗೆ ಮಾತಾಡ್ತಕ್ಕಂಥ ಯಾರು ಕರೆಕ್ಟಾಗಿ ಹೇಳ್ತಕ್ಕಂಥವ್ರು ಯಾರಂದ್ರೆ ಅವರ ಪೊಸಿಷನ್ ನಮ್ಮದು ಇದೇ ಒಂದು ನೀವು ಚರ್ಚೆ ಮಾಡಿ ಸ್ವಲ್ಪ ನೀವು ಹೇಳಕತ್ತಿದ್ರು ವ್ಯಾಲಿಡ್ ಪಾಯಿಂಟ್ ಇದೆ. ನಿಮ್ಮ ಏರಿಯಾದ ನೀರು ಬಳಕೆ ಮಾಡ್ಕೊಳ್ಳೋದ್ರಿಂದ ತಳಿನವ್ರು ಎಫೆಕ್ಟ್ ಆಗಿಲ್ಲ, ಆಗಂಗಿಲ್ಲ ನಮ್ಮ ನೀರಿಗೆ ಮಾರಾಟದವ್ರು ಅದೇ ಆ ವಿಷಯನ ಕನ್ವಿನ್ಸ್ ಮಾಡ್ಕೊಳ್ಳೋದು. ಕರ್ನಾಟಕ ಐತಿ, ಕಾಗವಾಡ ಮತ್ತು ಮಂಗಾವತಿಯವ್ರಿಗೆ ಹೆಂಗೈತಿ ಆ ಫೆಸಿಲಿಟಿ ನಮ್ಗೆ ಸಿಗಬೇಕಂತ ಚರ್ಚೆ ನೋಡ್ರಿ. ಈಗಾಗಲೇ CPI ಸಾಹೇಬ್ರ, ತಹಶೀಲ್ದಾರ್ ಸಾಹೇಬ್ರ, ನೀರಾವರಿ ಅಧಿಕಾರಿಗೆ ಮಾತಾಡಿದಾರೆ. ಅವ್ರು ಬರ್ತಾರ. ಈಗ ಸಾಹೇಬ್ರ ಅನ್ನೋನ್ಕೇನ ತಹಶೀಲ್ದಾರ್ ಆಫೀಸ್ದಾಗ CPI ಸಾಹೇಬ್ರು ಇರ್ತಾರು, PSI ಸಾಹೇಬ್ರು ಇರ್ತಾರು, ಎಲ್ಲರೂ ಕೂಡಿ ತಹಶೀಲ್ದಾರ್ ಸಾಹೇಬ್ರು ಕೂಡಿ ನೀರಾವರಿ ಇಲಾಖೆ ಅಧಿಕಾರಿನ ತಂದು ಇಲ್ಲೆಲ್ಲ ತೋರಿಸಿ ಮ್ಯಾಪ್ ತಯಾರು ಮಾಡಿ ಆ ರಿಪೋರ್ಟ್ ತಗೊಂಡು ನಾವು DC ಆಫೀಸ್ಗೆ ಹೋಗ್ಬೇಕು. DC ಕನ್ವಿನ್ಸ್ ಆಗಿ ಕಾಗವಾಡ ಹಿಂಗ ನಮ್ಮದ ಪರಿಸ್ಥಿತಿ ಹಂಗೈತಿ. ಕೆದ್ರಾಪುರ ಟಾಕ್ಲಿ ತಕ ಇದು ಕನ್ವಿನ್ಸನ್ ಐತೆ. ಇದು 1 ವರ್ಷ ಅಲ್ಲ, ಇದು ಒಮ್ಮೆ ಆರ್ಡರ್ ಆಯ್ತಂದ್ರೆ ಕಾಯಂ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತೈತಿ. ಅದಕ್ಕೆ ಈಗ ಸದ್ಯ ಅವ್ರ ಕಳೆದ 15-20 ದಿನಗಳಿಂದ ಈ ಲೈಟನ್ನು ತೆಗೆದಿದ್ದಾರೆ. ಮೊದಲು 1 ತಾಸು ಕೊಟ್ಟಿದ್ರು, ಆಮೇಲೆ 22 ದಿವಸ ಆಯ್ತು ಈಗ ಲೈಟ್ ತೆಗೆದಿದ್ದಾರೆ. ಇದೇ ರೀತಿ ಇನ್ನೇನು 1 ತಿಂಗಳ ತನಕ ಹೋಗಿತ್ತಂದ್ರೆ ನಮ್ದೆಲ್ಲ ಕಂಪ್ಲೀಟ್ ಆಗಿ ಮನೆಗೆ ಹೋಗ್ತಾವೆ. ಮತ್ತು ಸರ್ಕಾರದವ್ರೇನು ನೀರಿನ ಸಲುವಾಗಿ, ಕುಡಿ ನೀರಿನ ಸಲುವಾಗಿ ಲೈಟ್ ತೆಗೆದು ಈಗ ಅನೌನ್ಸ್ ಮಾಡಕ್ಕಾರೆ. ಅದು ಕುಡಿ ನೀರಿಗೆ ಇದಕ್ಕೂ ಯಾವುದೇ ಥರದ ಸಂಬಂಧ ಇಲ್ಲ. ಮೊನ್ನೆ ಕುಡಿ ನೀರಿನ ಯಾವುದರಿಂದ ಒಂದು ಮನವಿ ಪತ್ರವನ್ನು ಪಂಚಾಯತಿ ಮುಖಾಂತರ ಕೊಡ್ರಿ ಅಂತೇಳಿ DC ಸಾಹೇಬ್ರ ಒಂದು ಸೂಚನೆ ಕೊಟ್ಟಿದ್ದಾರೆ. ಶಾಸಕರು ಹೇಳಿದ್ರು. ಆ ಪದ್ಧತಿ ಪ್ರಕಾರ ನಾವೊಂದು ಜುಗುಳ ಪಂಚಾಯತಿ ಮತ್ತು ಶಿರಗುಪ್ಪಿ ಪಂಚಾಯತಿ ವತಿಯಿಂದ ಒಂದು ಪತ್ರನೂ ಕೊಟ್ಟಿದ್ದೀವಿ. ಕುಡಿ ನೀರಿನ ಸಲುವಾಗಿ ನಾವು ಯಾವುದೇ ರೀತಿ ತಕರಾರು ಮಾಡೋದಿಲ್ಲ, ನಮ್ಮ ಪಂಪ್ಸೆಟ್ಗಳಿಗೆ ನೀರು ಕೊಡ್ರಿ ಅಂತ ಹೇಳಿ. ಈಗ ಲೈಟ್ಗೆ ಅನೌನ್ಸ್ ಮಾಡೋದು ಲೈಟ್ ಅವರು ನಿರ್ಣಯ ಮಾಡಬೇಕಲ್ರಿ. ಮತ್ತು ನಿರ್ಣಯ ಮಾಡಿದ್ರೆ ಮತ್ತೆ ನಾವು ಸ್ಟ್ರೈಕ್ ಮಾಡಿ ಉಪಯೋಗ ಏನು? ಲೈಟ್ ಕೊಡ್ತೀವಿ ಅನ್ನೋಂಥ ಅನೌನ್ಸನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಇವರು EC ಮೇಡಮ್ ಅವರಾಗಲಿ ಯಾರಾದರೂ ಬಂದು ನಮಗೆ ಅದರ ಮೇಲೆ ಆಶ್ವಾಸನೆ ಕೊಡಬೇಕು. ಇಲ್ಲೇ ತಹಸೀಲ್ದಾರ್ ಸಾಹೇಬ್ರು ಇದ್ದಾರೆ, ಅವ್ರು ಯಾವ ರೀತಿ ಆಶ್ವಾಸನೆ ಕೊಡ್ಲಿಕ್ಕೆ ರೆಡಿ ಇಲ್ಲ. ಇವಾಗ DYSP ಸಾಹೇಬರು ಬಂದರು, ಅವರು ಕೇಳಿದ್ರು, ನಾವು ನಮ್ಗೆ ಆಶ್ವಾಸನೆ ಕೊಡ್ರಿ, ಲೈಟ್ ಕೊಡುವಂಥ ವ್ಯವಸ್ಥೆನ ಮಾಡಿರಿ. ಇವತ್ತು ಲೈಟ್ ಇದೆ ನಮ್ಮಲ್ಲಿ 4 ತಾಸು ಇದೆ, ಇದನ್ನು 7 ತಾಸು ಡಿಕ್ಲೇರ್ ಮಾಡಿರಿ. ಈಗ ನಾವು